ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JKFF CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಪಾರ್ಟ್ 9. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟ್ ಎಂಡಲ್ಲಿ JKಗೆ ನೀವು ಗೆಟ್ ಔಟ್ ಅಂತ ಹೇಳಿರ್ತೀರಲ್ವಾ, ಇವಾಗ ಅಲ್ಲಿಂದನೇ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ವಯನ್ ಪ್ಲೀಸ್ ನಾನು ಅರ್ಥ ಮಾಡ್ಕೊ, ನಂಗೆ ಅವರಿಬ್ಬರು ಬೇಕು. ನಾನು ಯಾವತ್ತೂ ನನ್ನ ಫ್ರೆಂಡ್ಸ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಓಕೆ JK, ನಿನಗೆ ಅವರಿಬ್ಬರೇ ಮುಖ್ಯ ಅನ್ನೋದಾದರೆ ನೀನು ಅವ್ರ ಜೊತೆಗೆ ಹೋಗಿರು, ನಾನೇ ನಿನ್ನ ತಡೆಯಲ್ಲ. ಆದರೆ ನನ್ನ ಬಿಟ್ಬಿಡು ಅಷ್ಟೇ. ವಯನ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ನೀನು ಬೇಕು. JK ಬಿಡು, ನನ್ನ ಕೈ ಬಿಡು. ಬಟ್ JK ನಿಮ್ಮನ್ನ ಬಿಡದೆ ಫೋರ್ಸಾಗಿ ಇಟ್ಕೊಂಡು ಹಗ್ ಮಾಡ್ಕೊತಿದ್ದಾರೆ. ನೀವು ಸ್ವಲ್ಪ ಜೋರಾಗಿ JKನ ದೂರ ತಳ್ಳಿ ಶೌಟ್ ಮಾಡ್ತೀರಾ. ಆವಾಗ ನಿಮ್ಮ ಸೌಂಡ್ ಕೇಳಿಸ್ಕೊಂಡು ನಿಮ್ಮ ಅದಕ್ಕೆ ನಿಮ್ಮ ರೂಮ್ ಹತ್ರ ಬರ್ತಾರೆ. ವಯನ್ ಏನಾಯಿತು? ಯಾಕೆ ಹೀಗೆ ಕೂಗ್ತಿದ್ಯಾ? ಒಳಗಡೆ ಯಾರಿದ್ದಾರೆ? ಡೋರ್ ಓಪನ್ ಮಾಡು. ಅದಕ್ಕೆ ಇವನ್ನ ಇವಾಗಲೇ ಇಲ್ಲಿಂದ ಹೋಗೋದಕ್ಕೆ ಹೇಳಿ. ಅವಾಗಿಂದ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಇವನು. ಏನು? ಹೌದಾ? ಏನಪ್ಪ JK, ನಿಂಗೆ ಯಾವಾಗಲೇ ಹೋಗು ಅಂತ ಹೇಳ್ದೆ ತಾನೇ ನಾನು? ಏನೋ ಕುಡಿಯೋದಕ್ಕೆ ಹಾಟ್ ವಾಟರ್ ಕೇಳ್ತಲ್ಲ, ಸರಿ ನಾನು ತೊಗೊಂಬರೋಣ ಅಂತ ಕಿಚನ್ ಒಳಗಡೆ ಹೋದರೆ ನೀನು ವಯನ್ ರೂಮಿಗೆ ಬಂದು ಏನು ಮಾಡ್ತಿದ್ಯಾ? ಪ್ಲೀಸ್ ಆಚೆ ಹೋಗು. ಸಿಸ್ಟರ್, ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ನಾನು ವಯನ್ ಹತ್ರ ಸ್ವಲ್ಪ ಮಾತಾಡಬೇಕು. ಅದಕ್ಕೆ ನಂಗೆ ಯಾರ ಜೊತೆಗೂ ಏನೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹೋಗೋದಕ್ಕೆ ಹೇಳಿ ಅವನಿಗೆ. ವಯನ್ ನನ್ನ ಮಾತು ಕೇಳು. JK, ಅವಳಿಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ, ನೀನು ಯಾಕೆ ಸುಮ್ಮನೆ ಅವಳನ್ನ ಫೋರ್ಸ್ ಮಾಡ್ತಿದ್ಯಾ? ದಯವಿಟ್ಟು ಆಚೆ ಹೋಗು, ಇಲ್ಲ ಅಂದರೆ ನೀನು ನಮಗೆ ತೊಂದರೆ ಕೊಡ್ತಾಯಿದ್ಯಾ ಅಂತ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ JK ಸ್ಯಾಡ್ ಫೇಸ್ ಇಟ್ಕೊಂಡು ನಿಮ್ಮನ್ನ ನೋಡಿಕೊಂಡೆ ಆಚೆ ಹೊರಟೋಗ್ತಾರೆ. ನೀವು ಲೈಟಾಗಿ ಸ್ಮೈಲ್ ಮಾಡ್ತಿದ್ದೀರಾ. JK, ನನಗೆ ಫೀಲ್ ಆಗ್ತಿದ್ಯಾ? ಆಗಬೇಕು. ಹೌದು, ನನ್ನ ಮೇಲೆ ಹೇಗೆ ನಿನಗೆ ಟ್ರೂ ಲವ್ ಹುಟ್ಟಿತು? ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಇದು ಒಂಥರ ಚೆನ್ನಾಗಿದೆ. ನನ್ನಿಂದ ನಿನಗೆ ಓನ್ಲಿ ಪೇಯ್ನ್ ಮಾತ್ರನೇ ಸಿಗುತ್ತೆ, ಲವ್ ಅಲ್ಲ. ವಯನ್ ವಯನ್ ಯಾರ ಹುಡ್ಗ? ಅವನು ಯಾಕೆ ನಿನ್ನ ಹತ್ರ ಮಾತಾಡಬೇಕು ಅಂತ ನಮ್ಮ ಮನೆಯವ್ರಿಗೂ ಬಂದಿದ್ದ? ಅವನಿಗೂ ನಿನಗೂ ಏನು ಸಂಬಂಧ ವಯನ್? ಅದಕ್ಕೆ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವನು ಜಸ್ಟ್ ನಾನು ಓದ್ತಿರೋ ಅದೇ ಕಾಲೇಜಲ್ಲಿ ಅವನು ಓದ್ತಿದ್ದಾನೆ ಅಷ್ಟೇ. ಇತ್ತೀಚೆಗೆ ದಿಢೀರಂತ ನನಗೆ ಲವ್ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈ ಕಾರಣಕ್ಕೆ ಅದಕ್ಕೆ ನಾನು 2 ಡೇಸಿಂದ ಕಾಲೇಜಿಗೆ ಹೋಗ್ತಿಲ್ಲ. ಏನು ಇದಕ್ಕೆ ನೀನು ಕಾಲೇಜಿಗೆ ರಜೆ ಹಾಕಿರೋದು? ಮತ್ತು ಏನೋ ಹೆಡ್ಡೇಕ್ ಅಂತ ಹೇಳ್ತಿದ್ದೆ. ಯಾಕೆ ವಯನ್ ಮುಂಚೆನೇ ನಮಗೆ ಈ ವಿಷಯನೆಲ್ಲ ಹೇಳಲಿಲ್ಲ? ಇರು, ನೀನು ಅನ್ನಂಗೆ ಇವಾಗಲೇ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಅಯ್ಯೋ ಬೇಡ, ಅದಕ್ಕೆ ನಾನೇ ಹೇಗೋ ಇದನ್ನು ಡೀಲ್ ಮಾಡ್ಕೋತೀನಿ. ಸುಮ್ಮನೆ ಅನ್ನಂಗೆ ಯಾಕೆ ಹೇಳ್ತೀರಾ? ಹೇಗಿದ್ದರೂ ಇದೊಂದೇ ವರ್ಷ ಅಲ್ವಾ ನಾನು ಈ ಕಾಲೇಜಲ್ಲಿ ಸ್ಟಡಿ ಮಾಡೋದು, ನಾನೇ ನೋಡ್ಕೋತೀನಿ ಬಿಡಿ. ಅಲ್ಲ ವಯನ್, ಹುಡುಗ ಮತ್ತೆ ಏನಾದರೂ ನಿನಗೆ ಟಾರ್ಚರ್ ಮಾಡಿದರೆ ಅವಾಗೇನು ಮಾಡೋದು? ಇಷ್ಟು ಧೈರ್ಯ JKಗೆ? ಇವತ್ತು ನೀನು ಹುಡ್ಕೊಂಡು ನಮ್ಮ ಮನೆಗೆ ಬಂದವನು ನಾಳೆ ಕಾಲೇಜಲ್ಲಿ ನೀನು ಸುಮ್ಮನೆ ಬಿಡ್ತಾನ? ಅದಕ್ಕೆ ಡೋಂಟ್ ವರಿ, ಐ ಕ್ಯಾನ್ ಮ್ಯಾನೇಜ್. ನೆಕ್ಸ್ಟ್ ಟೈಮ್ ಸ್ಕಿಪ್. JK ಏನಾಯಿತು ಅಂತ ಹೇಳು. ಅಪ್ಪಾಗಿಂದ ಒಂದೇ ಸಮನೆ ಅಳ್ತಾನೆ ಇದೆಯಾ? ಕಾರಣ ಏನು ಅಂತ ಕೇಳಿದ್ರೆ ಬಾಯಿ ಬಿಟ್ಟು ಎರಡು ಮಾತಾಡಲ್ಲ ಅಂತೀಯ. ಹೇಳು, ಏನಾಯಿತು ನಿನಗೆ? ಜಿಮಿನಾ, ಇವತ್ತು ವಯನ್ ಮನೆಗೆ ಹೋಗಿದ್ದೆ, ಅಲ್ಲೇನಾಯಿತು ಗೊತ್ತಾ ಅಂದ್ಬಿಟ್ಟು JK ನಡೆದಿದ್ದ ವಿಷಯನೆಲ್ಲ ಜಿಮಿನ ಹತ್ರ ಹೇಳ್ತಾರೆ. ಏನಂದೆ JK? ವಯನ್ಗೆ ನಮ್ಮೂರ ಜನ ಫ್ರೆಂಡ್ಶಿಪ್ ಕಟ್ಟಾಗಬೇಕಾ? ವಯನ್ಗೇನು ಲೂಸಾ? ಅವಳು ಯಾಕೆ ಹೇಗೆ ಹೇಳಿದ್ಲು? ನಮ್ಮ ಫ್ರೆಂಡ್ಶಿಪ್ ಕಟ್ಟಾಗೋದ್ರಿಂದ ಅವಳಿಗೇನು ಲಾಭ? ಗೊತ್ತಿಲ್ಲ ಜಿಮಿನಾ. ಓಹ್ JK, ಒಂದು ವೇಳೆ ನಾನು ಟೇನು ನಿನ್ನಿಂದ ದೂರ ಹೋದರೆ ವಯನ್ ನಿನ್ನ ಲವ್ ಮಾಡ್ತಾಳಂತ? ಲೋ ಜಿಮಿನಾ, ಇವಾಗ ಯಾಕೆ ನೀನು ದೂರ ಆಗೋ ಮತ್ತು ಯಾಕೋ ಹೇಳ್ತಿದ್ಯಾ? ಪ್ಲೀಸ್ ಇನ್ನೊಂದ್ಸಲ ಹೀಗೆ ಮಾತಾಡಬೇಡ ಮಗ, ನನಗೆ ತಡ್ಕೊಳಕ್ಕಾಗಲ್ಲ. ಮತ್ತಿನ್ನೇನೋ JK, ನೀನು ನೋಡಿದ್ರೆ ವಯನ್ ಅಂತ ನಿದ್ದೆಲ್ಲೋ ಕನ್ವರಿಸ್ತೀಯ. ಬಟ್ ಅವಳು ನಮ್ಮ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ದಾಳೆ. ಇವಾಗ ನಾನು ಟೇನು ಏನು ಮಾಡಬೇಕು? ನಾವೇನು ಮಾಡಬೇಕು ಅಂತ ನೀನೇ ಹೇಳು. JK, ನಿನಗೋಸ್ಕರ ನಾವಿಬ್ಬರು ಏನು ಮಾಡೋದಕ್ಕೂ ರೆಡಿ ಮಗ. ಜಿಮಿನಾ, ಐ ಲವ್ ಯು ಕಣೋ ಅಂದ್ಬಿಟ್ಟು JK ಜಿಮಿನ ಟೈಟಾಗಿ ಹಗ್ ಮಾಡ್ಕೊಂಡು ಹೇಳ್ತಿದ್ದಾರೆ. ಟೇ ಸೈಡಲ್ಲಿ ನಿಂತು ಇದನ್ನೆಲ್ಲ ಕೇಳಿಸ್ಕೊಂಡು, ವಯನ್ ನಮ್ಮ JK ಕಣ್ಣಲ್ಲೇ ಕಣ್ಣೀರು ಬರೆಸ್ಬಿಟ್ಟೆ ಅಲ್ವಾ ನೀನು? ನಿನಗಿದೆ ಕಣೆ, ಇತ್ತು ಯಾವ್ದು ಇನ್ನೊಂದು ಮುಖ ನೋಡೋದಕ್ಕೆ ರೆಡಿಯಾಗಿರು. ನಮ್ಮ JK ಏನೇ ಆಸೆ ಪಟ್ಟರು ಅದು ಅವನಿಗೆ ಸಿಗಲೇಬೇಕು. ಸಿಕ್ಕೋ ಹಾಗೆ ನಾನು ಮಾಡ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಟೇಗೆ ನಿಮ್ಮ ಮೇಲೆ ಭಯಂಕರ ಸಿಟ್ಟು ಬರ್ತಿದೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಕಾಲೇಜಿಗೆ ಬರ್ತೀರಾ. ನೀವು ಕ್ಲಾಸ್ ರೂಮಿಗೆ ಎಂಟರ್ ಆಗ್ತಿದ್ದಾಗೆ, ಹೇ ಎಲ್ಲರೂ ಇಲ್ಲಿ ನೋಡಿ, ಇಂಡಿಯಾ ಕ್ವೀನ್ ಮಹಾರಾಣಿ ಬರ್ತಿದ್ದಾಳೆ. ಎಲ್ಲರೂ ಎದ್ದು ನಿಂತು ಮಾರ್ನಿಂಗ್ ವಿಶ್ ಹೇಳಿ ನೋಡೋಣ. ಜೂಲಿ, ಇವಳು ಮಹಾರಾಣಿ ಅಲ್ಲ, ಮೇಡ್. ಈ ಕಾಲೇಜಿಗೆ ನೀನೊಬ್ಬಳೆ ಕ್ವೀನ್. ಹೌದಾ ಮೀನ್? ಬಟ್ ಇವಳಿದಲ್ಲ, ಇವಳನ್ನ ಏನೋ ಅಂದ್ಕೊಂಡಿದ್ದಾಳೆ. ಇವಳು ಮೂತಿಗೆ JK ಬೇರೆ ಕೇಳು. ಅವತ್ತು ನೀನೇ ನೋಡ್ತಲ್ಲ ಮೀನ್,
ಜೆ ಕೆ ಇವಳಿಗೋಸ್ಕರ ಎಷ್ಟೊಂದು ಫೀಲ್ ಮಾಡಿ ಹೇಳ್ತಿದ್ದ ಅಂತ. ಇದಕ್ಕೂ ಮುಂಚೆ ಜೆ ಕೆ ಯಾವಳಿಗೋಸ್ಕರ ಇಷ್ಟೊಂದು ಫೀಲ್ ಮಾಡಿದ್ದು ನಾನು ನೋಡೇ ಇಲ್ಲ. ಇವಳು ಬಂದು ಅವನ್ನ ಚೇಂಜ್ ಮಾಡಿದ್ದು ಅಲ್ಲದೆ ಚೆನ್ನಾಗಿ ಅಳಿಸ್ತಾಯಿದ್ದಾಳೆ ಜೆ ಕೆನ. ಜೂಲಿ ಪ್ಲೀಸ್, ನಾನು ಇನ್ನೂ ಕ್ಲಾಸ್ ರೂಮಿಗೆ ಬರ್ತಿದ್ದಾಗೆ ನನ್ನ ವಿನಾಕಾರಣ ಕೆಣಕ್ಬೇಡ. ನಿನ್ನ ಕೆಲಸ ಎಷ್ಟಿದೆಯೋ ಅದನ್ನು ನೋಡ್ಕೊ, ಇವಾಗ ಸೈಡ್ ಬಿಡು. ವಯನ್, ನೀನು ನನಗಿಂತ ಚೆನ್ನಾಗಿದ್ದೀಯಾ? ಜೆ ಕೆಗೆ ಏನು ತೋರಿಸಿ ಅವನ್ನ ನೀನು ಬಲಕ್ಕೆ ಬೀಳಿಸ್ಕೊಂಡೆ ಅಂತ ನನಗೂ ಒಂಚೂರು ಹೇಳು. ನಾನು ಜೆ ಕೆಗೆ ಟ್ರೈ ಮಾಡ್ತೀನಿ. ಶಡಪ್ ಜೂಲಿ, ಇದೇ ಕೊನೆ, ನನ್ನ ಕೆಣಕ್ಬೇಡ, ಸುಮ್ಮನೆ ಹೋಗ್ಬಿಡು. ಹೇಯ್, ಏನು ವಯನ್, ನನಗೆ ಕೈ ತೋರಿಸಿ ಮಾತಾಡ್ತೀಯಾ? ಹೌ ಡೇರ್ ಯು? ಮಿನ್, ಏನು ಮುಖ ನೋಡ್ತಾ ನಿಂತಿದ್ಯಾ? ಇವಳನ್ನ ಸ್ವಲ್ಪ ಚೆನ್ನಾಗಿ ವಿಚಾರಿಸ್ಕೊ. ಓಕೆ ಜೋಲಿ, ಡನ್, ನೀ ಹೇಳ್ದಲ್ಲ, ಮುಗೀತು. ನೆಕ್ಸ್ಟ್ ಮಿನ್ ನಿಮ್ಮನ್ನ ಅವ್ನ ಶೋಲ್ಡರ್ ಮೇಲೆ ಹಾಕ್ಕೊಂಡು ತುಂಬ ಬಲವಂತದಿಂದ ವಾಶ್ರೂಮ್ ಒಳಗಡೆ ಎತ್ತಾಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಅಯ್ಯೋ ಇವತ್ತು ವಯನ್ ಕತೆ ಅಷ್ಟೇ, ಮಿನ್ ವಯನ್ನ ಎತ್ತಾಕೊಂಡು ಹೋಗಿ ಏನು ಮಾಡ್ತಾನೋ ಏನೋ ಅಂತ ಗುಸುಗುಸು ಅಂತ ಗಾಬರಿಲೇ ಮಾತಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಹೆಲೋನಾ, ಏನಾಯಿತು? ಯಾಕೆಲ್ಲರೂ ಒಂಥರ ಏನೇನೋ ಮಾತಾಡ್ತಾನೆ ಇದ್ದಾರೆ? ಅಯ್ಯೋ ಕಿಮ್ಸು, ಇಷ್ಟೊತ್ತು ನೀನು ಎಲ್ಲಿದ್ದೆ? ನಾನು ಸ್ಟಾಫ್ ರೂಮ್ಗೆ ಹೋಗಿದ್ದೆ. ಯಾಕೆ ಏನಾಯಿತು ಲೋನಾ? ಅದು ನಿನ್ನ ಫ್ರೆಂಡ್ ವಯನ್ನ ಮಿನ್ ವಾಶ್ರೂಮ್ ಒಳಗಡೆ ಎತ್ತಾಕೊಂಡು ಹೋದ. ಏನು ಹೇಳ್ತಿದ್ಯಾ? ವಯನ್ ಇವತ್ತು ಕಾಲೇಜಿಗೆ ಬಂದಿದ್ಲಾ? ಹೌದು. ಓ ಗಾಡ್, ಇವಾಗ ನಾನು ಏನು ಮಾಡಲಿ? ಈ ಸೇಹುನ್ ಎಲ್ಲಿದ್ದಾನೆ? ಅವನ್ನ ಫಸ್ಟು ಹುಡುಕಬೇಕು ಅಂದ್ಕೊಂಡು ಕಿಮ್ಸು ಕ್ಲಾಸ್ ರೂಮ್ ಬಿಟ್ಟು ಲೈಬ್ರರಿ ಹತ್ರ ಬರ್ತಾಳೆ. ಅಲ್ಲಿ ಸೇಹುನ್ ಇರಲ್ಲ, ಆದರೆ ಅದ್ರ ಬದಲಾಗಿ ಅಲ್ಲಿ ನಮ್ಮ ಥಯಾಂಗ್ ಯಾವುದೋ ಒಂದು ಬುಕ್ ಓದ್ತಾ ಕೂತಿದ್ದಾರೆ. ಥಯಾಂಗ್, ಓ ನೀನಾ? ಏನು? ಒಂದು ಹೆಲ್ಪ್. ಸಾರಿ, ಐ ಆಮ್ ವೆರಿ ಬ್ಯುಸಿ. ಪ್ಲೀಸ್ ಥಯಾಂಗ್, ಆಗಲ್ಲ ಅನ್ಬೇಡ. ಅಲ್ಲಿ ವಯನ್ನ ಮೀನು ಏನಾದರೂ ಮಾಡಿಬಿಡ್ತಾನೆ, ದಯವಿಟ್ಟು ಅವಳನ್ನ ಕಾಪಾಡು ಬಾ. ಏನಂದೆ? ವಯನ್ನ ಕಾಪಾಡಬೇಕಾ? ಅವಳು ಯಾರು ನನಗೆ? ಅವಳೇ ನನ್ನ ಫ್ರೆಂಡಾ ಇಲ್ಲ ನನ್ನ ಗರ್ಲ್ ಫ್ರೆಂಡಾ? ತವಳೆ, ನೀವು ಬೇಡ, ನಿಮ್ಮ ಫ್ರೆಂಡ್ಶಿಪ್ಪು ಬೇಡ ಅಂತ ನಮ್ಮ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ಟೋದ್ಲು. ಇವಾಗ ನಾನೇ ಅವಳಿಗೆ ಕಾಪಾಡಬೇಕು? ಅವಳಿಗೇನಾದರೆ ನನಗೇನು? ಪ್ಲೀಸ್ ಪ್ಲೀಸ್ ಥಯಾಂಗ್, ಅವತ್ತೇನೋ ಅವಳು ಕೋಪದಲ್ಲಿ ಹಾಗಂದಿದ್ದಾಳೆ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಮೇಲೆ ಅವಳಿಗೆ ಯಾವುದೇ ಥರ ದ್ವೇಷ ಇಲ್ಲ. ಅವಳು ಆ ದ್ವೇಷನೂ ಇಟ್ಕೊಂಡಿಲ್ಲ ನಿಮ್ಮ ಮೇಲೆ. ಐ ಬೆಗ್ ಯು, ಅವಳನ್ನ ಸೇವ್ ಮಾಡು ಥಯಾಂಗ್ ಅಂತ ಕಿಮ್ಸು ಕಾಲು ಹಿಡ್ಕೊತಾಳೆ. ಆಗ ಟೇನು ಸ್ವಲ್ಪ ಹೊತ್ತು ಯೋಚಿಸ್ಬಿಟ್ಟು, ನಮ್ಮ ಜೆ ಕೆ ಈ ವಯನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವಳಿಗೇನಾದರೂ ಆದರೆ ನಮ್ಮ ಜೆ ಕೆಗೆ ನೋವಾಗೋದು. ಅವನು ಬೇರೆ ನೆನೆ ನೈಟಿಂದನೂ ಜ್ವರ ಬಂದು ನರಳುತ್ತಿದ್ದಾನೆ. ಈ ಟೈಮಲ್ಲಿ ಇವಳಿಗೇನಾದರೂ ಆದರೆ ಮತ್ತೆ ಅವನು ಫೀಲ್ ಆಗ್ತಾನೆ. ನೋ, ವಯನ್ಗೇನೂ ಆಗಬಾರ್ದು ಅಂತ ಮನಸಲ್ಲೇ ಅಂದ್ಕೊಂಡು ವಾಶ್ರೂಮ್ ಹತ್ರ ಓಡಿ ಬಂದು ಅವ್ರ ಕಾಲಿಂದ ಆ ಡೋರ್ನ ಜೋರಾಗಿ ಕಿಕ್ ಮಾಡ್ತಾರೆ. ಬಟ್ ಅದು ಓಪನ್ ಆಗ್ತಿಲ್ಲ. ನೆಕ್ಸ್ಟ್ ಹೇಗೋ ಕಷ್ಟಪಟ್ಟು ಆ ಡೋರ್ನ ಬ್ರೇಕ್ ಮಾಡಿ ಒಳಗಡೆ ಬಂದು ನೋಡಿದ್ರೆ ನೀವು ಫ್ಲೋರಲ್ಲಿದ್ದೀರಾ. ನಿಮ್ಮ ಡ್ರೆಸ್ ಸ್ಲೀವ್ಸ್ ಎಲ್ಲ ಅಲ್ಲಲ್ಲಿ ಹರಿದು, ಅಂದರೆ ಅಲ್ಲಿ ಸ್ವಲ್ಪ ಹರಿದೋಗಿದೆ. ಸಾಲದಕ್ಕೆ ನಿಮ್ಮ ಕೆನ್ನೆಗೆ ಚೆನ್ನಾಗಿ ಹೊಡೆದಿರೋದ್ರಿಂದ ನಿಮ್ಮ ಲಿಪ್ಸ್ ಹತ್ರ ಬ್ಲೀಡ್ ಆಗ್ತಿದೆ. ನಿಮ್ಮಿಂದ ಮಿನ್ ವಿರುದ್ಧ ಫೈಟ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ನಿಮ್ಮ ಹೇರ್ನ ಗ್ರಿಪ್ಪಾಗಿ ಹಿಡಿದು ನಿನ್ನ ಮೇಲೆ ಎದ್ದು ನಿಲ್ಲಿಸ್ತಾನೆ. ನೀವು ಪದೇ ಪದೇ ಕೆಳಗಡೆನೇ ಬಿದ್ದೋಗ್ತಿದ್ದೀರಾ. ಬಿಡೋಳ್ನ. ಹೇಯ್, ನೀನು ಯಾಕೋ ಬಂದೆ ಇಲ್ಲಿಗೆ? ಆಚೆ ಹೋಗು. ಮರ್ಯಾದೆಯಿಂದ ಬಿಡು ವಯನ್ನ. ಬಿಡಲ್ಲ ಅಂದರೆ ಏನೋ ಮಾಡ್ತೀಯಾ? ಏನು ಮಾಡ್ತೀನಿ? ನೆಕ್ಸ್ಟ್ ಟೈಮ್ ಸ್ಕಿಪ್. ಥಯಾಂಕ್, ತುಂಬ ಥ್ಯಾಂಕ್ಸ್. ನೀನೇನಾದರೂ ಇವತ್ತು ವಯನ್ನ ಕಾಪಾಡಲಿಲ್ಲ ಅಂದಿದ್ರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಥಯಾಂಕ್. ನಿನ್ನ ಥ್ಯಾಂಕ್ಸ್ನ ನಿನ್ನ ಹತ್ರನೇ ಹಿಡ್ಕೊ. ನಾನೀಗ ವಯನ್ ಜೊತೆ ಸ್ವಲ್ಪ ಮಾತಾಡಬೇಕು. ನೀನು ಆಚೆ ಹೋಗು. ಆದರೆ ಥಯಾಂಕ್, ವಯನ್ಗೆ ಅವಳ ಲಿಪ್ಸ್ ಹತ್ರ ಬ್ಲೀಡ್ ಆಗ್ತಿದೆ ಆ್ಯಂಡ್ ಇವಳಿಗೆ ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲ. ಅದು ಅಲ್ಲದೆ ಇಲ್ಲಿ ನೋಡು, ವಯನ್ ಡ್ರೆಸ್ನ ಶೋಲ್ಡರ್ ಸೈಡ್ ಹರಿದಿದ್ದಾನೆ. ಇವಳು ಈ ಸ್ಥಿತಿಲಿ ಇರಬೇಕಾದ್ರೆ ನೀನು ಏನು ಮಾತಾಡ್ತೀಯಾ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಚಾರ. ನೀನು ಇವಾಗ ಕಳಿಸ್ಕೊ, ನಾನು ನೋಡ್ಕೋತೀನಿ ಅಂದ್ಬಿಟ್ಟು ಅವ್ರ ಶರ್ಟ್ನ ಬಿಚ್ಚಿ ನಿಮ್ಮ ಶೋಲ್ಡರ್ನ ಕವರ್ ಮಾಡಿಕೊಂಡು ನಿಮ್ಮನ್ನ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಜೆ ಕೆ, ನೀನು ಇವಾಗ ಹೇಗಿದ್ದೀಯಾ? ಇನ್ನೂ ಜ್ವರ ಹೋಗಿಲ್ವಾ ನಿನಗೆ? ಇನ್ನೂ ಇಲ್ಲಾಟೆ, ಇವಾಗಷ್ಟೇ ಟ್ಯಾಬ್ಲೆಟ್ ತೊಗೊಂಡೆ. ಮೇ ಬಿ ಇವತ್ತು ನೈಟ್ ಫುಲ್ ರೆಸ್ಟ್ ತೊಗೊಂಡ್ರೆ ಸರಿಯಾಗ್ಬೋದು ಅನಿಸುತ್ತೆ. ಹೌದು, ನೀನೇನು ಎಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದಿದ್ಯಾ? ಅಮ್ಮ ಇನ್ನೂ ಎಚ್ಚರವಾಗೇ ಇದ್ದಾರಾ? ಹೌದು, ಅವರೇ ನನಗೆ ಡೋರ್ ಓಪನ್ ಮಾಡಿದ್ದು. ಪಾಪ ಕಣೋ ನನ್ನಮ್ಮ, ನಾನು ಯಾವಾಗ ಹುಷಾರಾಗ್ತೀನಿ ಅಂತ ಎದುರು ನೋಡ್ತಾ ಇದ್ದಾರೆ. ನನಗೆ ಜ್ವರ ಬಂದಾಗಿಂದ ಅವ್ರು ಸರಿಯಾಗಿ ನಿದ್ದೆನೇ ಮಾಡ್ತಿಲ್ಲ. ನಾನು ಆದಷ್ಟು ಬೇಗನೆ ಸರಿಯಾಗಬೇಕು. ಜೆ ಕೆ, ನೀನು ಮತ್ತೆ ಮೊದಲಿನ ಹಾಗೆ ಸರಿ ಹೋಗೋಕ್ಕೆ ನನ್ನ ಕಡೆಯಿಂದ ನಿನಗೊಂದು ಗಿಫ್ಟಾ? ಏನದು? ನನ್ನ ಜೊತೆ ಇವಾಗ ಆಚೆ ಬಾ, ಕೊಡ್ತೀನಿ. ಇವಾಗಲಾ? ತುಂಬ ಚಳಿ ಆಗ್ತಿದೆ ಇರಲಿ ಬಾ ಜೆ ಕೆ, ಏನಾಗಲ್ಲ ಅಂತ ಜೆ ಕೆನ ಕರ್ಕೊಂಡು ಮನೆಯಿಂದ ಆಚೆ ಬಂದು ಜೆ ಕೆ ಕಾರ್ ಡಿಕ್ಕಿನ ಓಪನ್ ಮಾಡ್ತಾರೆ. ಏಯ್ ಥಯಾಂಗ್, ವಯನ್ ಯಾಕೆ ಕಾರ್ ಡಿಕ್ಕಿಲಿದ್ದಾಳೆ? ಏನಾಯ್ತು ಇವಳಿಗೆ? ನೀನೇನಾದರೂ ವಯನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಯಾ?
ಹಾಗೆಲ್ಲ ಏನಿಲ್ಲ ಜೆಕೆ. ಇವತ್ತು ಕಾಲೇಜಲ್ಲಿ ಏನು ನಡೀತು ಗೊತ್ತಾ ಅಂತಟೆ ಅಲ್ಲಿ ನಡೆದಿದ್ದನ್ನೆಲ್ಲ ಹೇಳಿಬಿಟ್ಟು, ಜೆಕೆ ಇನ್ಮೇಲೆ ವಯನ್ ನಿನ್ನ ಜೊತೆಗೆ ಇರ್ತಾಳೆ, ಇವಳನ್ನ ನಿನ್ನ ಹತ್ರನೇ ಇಟ್ಕೊ. ನಾನು ಇವಳನ್ನ ಕಾಲೇಜಿಂದ ಎತ್ಕೊಂಡು ಕಾರಲ್ಲಿ ಕರ್ಕೊಂಬರುವಾಗ ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇ. ಅದು ಬಿಟ್ಟರೆ ಇವಳಿಗೇನು ಪ್ರಾಬ್ಲಮ್ ಇಲ್ಲ. ತಯೋ ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡಿದೆ ಜೆಕೆ? ಇವಳನ್ನ ಕಾಪಾಡಿದ ತಪ್ಪ? ನೀನು ವಯನ್ನ ಕಾಪಾಡಿದ ತಪ್ಪು ಅಂತ ನಾನು ಹೇಳ್ತಿಲ್ಲಟೆ. ವಯನ್ ಪ್ರಜ್ಞೆ ತಪ್ಪಿರೋ ಈ ಟೈಮಲ್ಲಿ ನೀನು ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದೆ? ಇವಳ ಮನೇಲಿ ವಯನ್ ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ ಅವಳ ಅಣ್ಣನೂ ಅದಕ್ಕೇನು ಗಾಬರಿ ಆಗಿರಲ್ವಾ? ಆದರೆ ಆಗಲಿ ಬಿಡು, ನನಗೇನು. ಇಲ್ಲಿ ನೋಡು ಜೆಕೆ, ನೀನು ಇವಳಿಗೋಸ್ಕರ ಫೀಲ್ ಮಾಡಿ ಅಳ್ತಿದ್ದನ್ನ ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಇವಳನ್ನ ನಾನು ನಿನ್ನ ಜೊತೆ ಸೇರಿಸ್ಬೇಕು ಅಂದ್ಕೊಂಡೆ. ಜೆಕೆ ಇವಾಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ತೊಂದಿನ ನೈಟ್ ನೀನು ಈ ವಯನ್ ಜೊತೆ ಒಂದೇ ರೂಮಲ್ಲಿ ಒಂದೇ ಬೆಡ್ಡಲ್ಲಿ ಮಲ್ಕೊ. ಹೇಗಿದ್ರು ವಯನ್ ಪ್ರಜ್ಞೆ ತಪ್ಪಿದ್ದಾಳೆ. ಮಾರ್ನಿಂಗ್ ಎದ್ದು, ಜೆಕೆ ನಾನು ನಿನ್ನ ಬೆಡ್ರೂಮಲ್ಲಿ ಯಾಕಿದ್ದೀನಿ, ನನಗೇನು ಮಾಡಿದೆ ನೀನು ಅಂತ ಕೇಳಿದ್ರೆ, ನಮ್ಮಿಬ್ಬರ ಮಧ್ಯೆ ಎಲ್ಲ ಮುಗ್ದೋಯ್ತು ವಯನ್, ನಿಂಗೆ ಬೇರೆ ಆಪ್ಷನ್ನೇ ಇಲ್ಲ, ನನ್ನ ಮ್ಯಾರೇಜ್ ಆಗು ಅಂತ ಕೇಳು. ಥಯಾಂಗ್, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಹೀಗೆಲ್ಲ ಮಾಡೋದು ತಪ್ಪು. ನನಗೆ ವಯನ್ನ ಹರ್ಟ್ ಮಾಡಿ ಇವಳನ್ನ ನನ್ನ ಜೊತೆ ಇರಿಸ್ಕೋಬೇಕು ಅನ್ನೋದೆಲ್ಲ ಏನಿಲ್ಲ. ಐ ವಾಂಟ್ ಟ್ರೂ ಲವ್. ವಯನ್ ತಾನಾಗಿ ನನ್ನ ಲವ್ ಮಾಡಬೇಕು. ಪ್ಲೀಸ್ ಡೇ, ಇವಳನ್ನ ಮನೆಗೆ ಬಿಟ್ಬಿಟ್ಟು ಬಾ. ಜೆಕೆ ಸಿಕ್ಕಿರೋ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡ, ಯೂಸ್ ಮಾಡ್ಕೊ. ಬೇಡ ಥಯಾಂಗ್, ಈ ರೀತಿ ಚಾನ್ಸ್ ನನಗೆ ಬೇಕಾಗಿಲ್ಲ. ವಯನ್ನ ಸೇಫಾಗಿ ಕರ್ಕೊಂಡೋಗಿ ಅವಳ ಮನೆಗೆ ಬಿಟ್ಬಿಟ್ಟು ಬಾ ಪ್ಲೀಸ್ ಥಯಾಂಗ್. ನಾ ಹೇಳೋ ಮಾತನ್ನ ಕೇಳಲ್ಲ ಅಂತೀಯ, ಆದರೆ ಜೆಕೆ ಖಂಡಿತ ನೀನು ಇದಕ್ಕೆ ಫೀಲ್ ಮಾಡ್ತೀಯ. ಪರವಾಗಿಲ್ಲ ಟೇ, ಓಕೆ, ಇದಕ್ಕೂ ಮೇಲೆ ನಾನು ಏನು ಹೇಳಲ್ಲ ನಿನಗೆ, ನೀನಿಷ್ಟ. ಅಷ್ಟೇ ಒಂದು ನಿಮಿಷ ಇರು. ಏನು? ಆಗ ಜೆಕೆ ಕಾರ್ ಡಿಕ್ಕಿಲಿದ್ದು ನಿಮ್ಮನ್ನು ಲಿಫ್ಟ್ ಮಾಡಿ ಎತ್ಕೊಂಡು ಕಾರ್ ಬ್ಯಾಕ್ ಸೀಟ್ ಒಳಗಡೆ ಮಲಗಿಸ್ತಾರೆ. ನೆಕ್ಸ್ಟ್ ನಿಮ್ಮ ಫೋರೆಟಲ್ಲಿ ಒಂದು ಕಿಸ್ ಕೊಟ್ಟು, ವಯನ್ ಸೇಫಾಗಿರು, ನಾನು ಆದಷ್ಟು ಬೇಗ ಹುಷಾರಾಗಿ ಮತ್ತೆ ಕಾಲೇಜಿಗೆ ಬರ್ತೀನಿ, ಐ ಲವ್ ಯು ಅಂತ ಅಗೇನ್ ನಿಮ್ಮನ್ನ ಕಿಸ್ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಒಂದು 2-3 ಡೇಸ್ ಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ಥಯಾಂಗ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ಥ್ಯಾಂಕ್ಸ್ ಆ್ಯಂಡ್ ಸಾರಿ. ಏನಕ್ಕೆ? ಯಾಕಂದರೆ ಅವತ್ತು ನೀನು ನನ್ನ ಅಮ್ಮಿನಿಂದ ಸೇವ್ ಮಾಡಿದ್ದು ನಮ್ಮ ಮನೆಗೆ ಕರ್ಕೊಂಡೋಗ್ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಸಾರಿ. ಏನಕ್ಕೆ ಅಂದರೆ ಗೊತ್ತು ಬಿಡು, ಇವಾಗ ಯಾಕದು? ವಯನ್, ನೀನು ಥ್ಯಾಂಕ್ಸ್ ಆ್ಯಂಡ್ ಸಾರಿ ಇವೆರಡನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಹೇಳು, ಕೇಳ್ತೀಯಾ? ಏನು ಥಯಾಂಗ್? ಜೆಕೆನ ಲವ್ ಮಾಡು. ಅವನು ಡೇ ಬೈ ಡೇ ನಿನ್ನ ಮೇಲೆ ಮ್ಯಾಡ್ ಆಗ್ತಿದ್ದಾನೆ. ಮತ್ತು ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ಇತ್ತೀಚೆಗೆ ನೀನು ಅವನ ಜೊತೆಗೆ ಇದ್ದೀಯಾ ಅಂತ ಅವನಿಗೆ ಇಮ್ಯಾಜಿನ್ ಮಾಡಿಕೊಂಡು ಯಾವಾಗಲೂ ಒಬ್ಬೊಬ್ಬನೇ ಮಾತಾಡ್ತಿರ್ತಾನಂತೆ. ಜೆಕೆ ಅಮ್ಮ ನನಗೆ ಕಾಲ್ ಮಾಡಿ ಹೇಳ್ಕೊಂಡು ಅಳ್ತಾಯಿದ್ರು. ಹೌದಾ? ಏನಾಯಿತು ಜೆಕೆಗೆ? ಎಲ್ಲದಕ್ಕೂ ನೀನೇ ಕಾರಣ ವಯನ್. ಅವತ್ತು ಜೆಕೆ ನಿನ್ನ ನೋಡಿ ನಿನ್ನ ಜೊತೆ ಮಾತಾಡಬೇಕು ಅಂತ ಆಸೆಯಿಂದ ನಿಮ್ಮ ಮನೆಗೆ ಬಂದರೆ ನೀನು ಅವನನ್ನು ಗೆಟೌಟ್ ಅಂತ ಮನೆಯಿಂದ ಆಚೆ ಕಳಿಸಿದೀಯಾ. ಸಾಲದಕ್ಕೆ ನಮ್ಮ 3 ಜನಕ್ಕೆ ಫ್ರೆಂಡ್ಶಿಪ್ ಬೇರೆ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ಯಾ. ಏನಕ್ಕೆ ಹಾಗೆಲ್ಲ ಮಾತಾಡಿದೆ ನೀನು? ಆ ದಿನ ಬೇರೆ ಜೋರಾಗಿ ಮಳೆ ಬರ್ತಿತ್ತು. ನೀನು ಆಡಿದ ಮಾತುಗಳು ಅವನ ಮನಸ್ಸಿಗೆ ನೋವಾಗಿದ್ದರಿಂದ ಅವನು ಆ ಮಳೆಯಲ್ಲಿ ಚೆನ್ನಾಗಿ ನೆಂದಿದ್ದಾನೆ. ಎಷ್ಟೊತ್ತವರೆಗೂ ಆ ಜೋರು ಮಳೆಯಲ್ಲೇ ನೆಂದ ಅಂತ ಗೊತ್ತಿಲ್ಲ. ಅವನಿಗೆ ಅವತ್ತಿಂದ ಇವತ್ತಿನವರೆಗೂ ಭಯಂಕರ ಜ್ವರ, ಇನ್ನೂ ಹುಷಾರಾಗಿಲ್ಲ ಅವನು. ಏನು ಥಯಾಂಗ್, ನನಗೆ ನಿಜವಾಗ್ಲೂ ಜೆಕೆಗೆ ಫೀವರ್ ಬಂದಿರೋದು ಗೊತ್ತಿಲ್ಲ, ಸಾರಿ. ಇವಾಗ ಸಾರಿ ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ವಯನ್, ಅವನಿಗೆ ಜ್ವರ ಬಂದಿರೋದೇ ನಿನ್ನಿಂದ. ಸೊ ಇವಾಗ ನೀನೇ ಅವನ್ನ ಟೇಕ್ ಕೇರ್ ಮಾಡ್ಕೋಬೇಕು. ಇವಾಗ ನನ್ನ ಜೊತೆ ಬಾ. ಎಲ್ಲಿಗೆ? ಜೆಕೆ ಮನೆಗೆ. ಇಲ್ಲ, ನಾನು ಬರಲ್ಲ ಥಯಾಂಗ್. ನನಗೆ ನಿಜವಾಗ್ಲೂ ಜೆಕೆ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನನ್ನ ಸುಮ್ಮನೆ ಫೋರ್ಸ್ ಮಾಡಬೇಡ. ವಯನ್, ಏನು ಆಟ ಆಡ್ತಾಯಿದ್ಯಾ? ಜೆಕೆಗೆ ನಿನ್ನಿಂದನೇ ಜ್ವರ ಬಂದಿರೋದು. ನಿನ್ನೆ ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ತಾನೆ. ನೀನು ನೋಡಿದ್ರೆ ನನಗೆ ಜೆಕೆ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಏನೇನೋ ಕತೆ ಹೇಳ್ತಿದ್ಯಾ. ಇದೆಲ್ಲ ನನ್ನ ಹತ್ರ ನಡೆಯ. ಬಾ ಸುಮ್ಮನೆ. ಥಯಾಂಗ್, ನನ್ನ ಕೈ ಬಿಡು. ಅಲ್ಲಿ ಬಂದು ನಾನು ಏನು ಮಾಡಲಿ? ಹೇಳಿದ್ನಲ್ಲ ಜೆಕೆನ ಲವ್ ಮಾಡು. ಬಟ್ ನಂಗೆ ಫೀಲಿಂಗ್ಸ್ ಹೇಳೋಕ್ಕಿಲ್ಲ ವಯನ್. ಫೀಲಿಂಗ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ನು ಹುಷಾರಾಗೋವರೆಗೂ ಅವನ ಮೇಲೆ ಲವ್ ಹುಟ್ಟಿರೋ ಥರ ಜಸ್ಟ್ ಆ್ಯಕ್ಟಿಂಗ್ನಾದರೂ ಮಾಡು. ನನಗೆ ಜೆಕೆ ಮೊದಲಿನ ಹಾಗೆ ರಿಕವರ್ ಆಗಬೇಕಷ್ಟೆ. ನನಗೆ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ವಯನ್. ನಾನು ಇವಾಗ ಬಾಯಲ್ಲಿ ಮಾತಾಡ್ತಾಯಿದ್ದೀನಿ. ಇವಾಗ ನನ್ನ ಮಾತು ನೀನು ಕೇಳಲಿಲ್ಲ ಅಂದರೆ ನೆಕ್ಸ್ಟ್ ನನ್ನ ಕೈ ಮಾತಾಡುತ್ತೆ, ಹುಷಾರ್. ಅವಾಗ ನೀವು ಸ್ವಲ್ಪ ಜರ್ಕಾಕ್ಬಿಟ್ಟು, ಥಯಾಂಗ್, ನಾನಿವಾಗ ನಿನ್ನ ಜೊತೆ ಜೆಕೆ ಮನೆಗೆ ಬಂದರೆ ನಾನು ಅಣ್ಣ ಅದಕ್ಕೆ ಏನಂತ ಹೇಳೋದು? ವಯನ್, ನೀನು ಇವಾಗ ಎಲ್ಲಿಗೆ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ನನ್ನ ಫ್ರೆಂಡ್ ಜೊತೆ ಸ್ಟೇ ಇದ್ದು
ಕಂಬೈನ್ ಸ್ಟಡಿ ಮಾಡ್ತಿದ್ದೀನಿ, ನನಗೆ ಕ್ಲಾಸಲ್ಲಿ ಮಾಡೋ ಪಾಠ ಅರ್ಥ ಆಗಲ್ಲ ಅಂತ ಹೇಳು. ಹ್ಞೂ ಇದನ್ನೆಲ್ಲ ನನ್ನ ಅಣ್ಣ ನಂಬಲ್ಲ. ಅದು ಅಲ್ಲದೆ ನನಗಿರೋದು ಒಬ್ಬಳೆ ಫ್ರೆಂಡ್, ಅದು ಕಿಮ್ಸು. ಆ್ಯಂಡ್ ಅವಳ ಮನೆ ಇರೋದು ನನ್ನ ಮನೆ ಪಕ್ಕದಲ್ಲೇ ಸ್ವಲ್ಪ ದೂರ. ನಿನಗೆ ಗೊತ್ತಲ್ವ ದಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ ವಯನ್. ನಿನಗೇನಾದರೂ ಕಾರಣ ಹೇಳ್ಕೊ, ಅದು ನಿನಗೆ ಬಿಟ್ಟಿದ್ದು. ನೀನು ಇವಾಗ ಜೆ ಕೆ ಮನೆಗೆ ಬರ್ತಿದ್ಯಾ ಅಷ್ಟೇ. ಜೆ ಕೆ ಅಮ್ಮ ನಿನ್ನ ಅವ್ರ ಮನೆಗೆ ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ, ಬಾ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆ ಕೆ, ಹೇ ವಯನ್, ನೀನು ಇವಾಗಷ್ಟೇ ನನ್ನ ಬೆಡ್ ಮೇಲೆ ಕೂತಿದ್ದೆ ಅಲ್ವಾ? ಬಟ್ ಅಷ್ಟರಲ್ಲಿ ಇಷ್ಟು ಬೇಗ ಡೋರ್ ಹತ್ರ ಹೋಗ್ಬಿಟ್ಟ. ಬಾ ನನ್ನ ಹತ್ರ ಬಾ ವಯನ್. ಜೆ ಕೆ, ನಾನು ಇವಾಗಷ್ಟೇ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ. ನಾನು ಹೇಗೆ ನಿನ್ನ ಬೆಡ್ರೂಮಲ್ಲಿ ಬಂದಿರೋದಕ್ಕೆ ಸಾಧ್ಯ? ಏನು ವಯನ್ ಹಿಂಗೆ ಹೇಳ್ತಿದ್ಯಾ? ನೀನು 2 ಡೇಸಿಂದನೂ ನನ್ನ ಜೊತೆಗೆ ತಾನೇ ಇದೆಯಾ? ವಾಟ್? ಜೆ ಕೆ, ಏನು ಮಾತಾಡ್ತಿದ್ಯಾ? ವಯನ್ ನೋಡ್ತೀಯಮ್ಮ ಅವನ ಸ್ಥಿತಿನ. ಜೆ ಕೆ ಕಳೆ 2 ಡೇಸಿಂದನೂ ಹೀಗೆ ವಯನ್ ವಯನ್ ಅಂದ್ಕೊಂಡು ಏನೇನೋ ಮಾತಾಡ್ತಿರ್ತಾನೆ. ಅವನ ಪ್ರಕಾರ ನೀನು ಅವನ ಜೊತೆನೇ ಅವನ ಪಕ್ಕದಲ್ಲೇ ಇರ್ತೀಯ, ಅವನ ಇಮ್ಯಾಜಿನೇಷನಲ್ಲಿ. ಇವಾಗ ನೀನು ಇಲ್ಲಿ ನಿಜವಾಗ್ಲೂ ಬಂದಿರೋದು ಅವ್ನಿಗಿನ್ನೂ ರಿಯಲೈಸ್ ಆಗಿಲ್ಲ ಅನಿಸುತ್ತೆ. ಪ್ಲೀಸ್ ವಯನ್, ನನ್ನ ಮಗನ್ನ ನೀನೇ ಸರಿ ಮಾಡಬೇಕು. ನಿನ್ನ ಬೇಡ್ಕೋತಾ ಇದ್ದೀನಿ. ಆಂಟಿ ಪ್ಲೀಸ್ ಅಳಬೇಡಿ, ಸುಮ್ಮನಿರಿ. ನಾನು ಜೆ ಕೆ ನಾನು ನೋಡ್ಕೋತೀನಿ, ನೀವೇನು ಬರಿ ಮಾಡ್ಕೋಬೇಡಿ. ಸರಿ ವಯನ್, ಹೋಗೋನ ಹತ್ರ ಮಾತಾಡು ಅಂದ್ಬಿಟ್ಟು ಜೆ ಕೆ ಅಮ್ಮ ನಿಮ್ಮನ್ನ ಜೆ ಕೆ ಹತ್ರ ಕಳಿಸಿ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ನೀವು ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಜೆ ಕೆ ಮುಂದೆ ಬಂದು ನಿಲ್ತೀರಾ. ನಿಮಗೇನೋ ಒಂಥರ ನರ್ವಸ್ ಫೀಲ್ ಆಗ್ತಿದೆ, ಯಾಕಂದರೆ ಜೆ ಕೆ ಇವಾಗಿರೋ ಕಂಡೀಷನ್ ತುಂಬ ವಿಯರ್ಡ್ ಅನ್ನಿಸ್ತಿದೆ ನಿಮಗೆ. ವಯನ್, ಯಾಕೆ ಹಾಗೆ ಸುಮ್ಮನೆ ನಿಂತ್ಕೊಂಡೆ? ಬಾ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ. ಜೆ ಕೆ, ಅದು ನೀನು ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡ? ಟ್ಯಾಬ್ಲೆಟ್ಸಾ? ನಾನು ಯಾಕೆ ಅದನ್ನೆಲ್ಲ ತೊಗೊಳ್ಳಿ? ನನಗೇನಾಗಿದೆ ವಯನ್? ಜೆ ಕೆ, ನಿನಗೆ ಹುಷಾರಿಲ್ಲ. ನೀನು ಅವತ್ತು ಮಳೇಲಿ ನೆಂದಿದ್ದರಿಂದ ನಿನಗೆ ಫೀವರ್ ಬಂದಿದೆ. ವಯನ್, ನಂಗೆ ಯಾವಾಗಲೂ ಹುಷಾರಾಯಿತು. ನೀನೇ ನನ್ನ ಚೆನ್ನಾಗಿ ನೋಡ್ಕೊಂಡಿಯಲ್ಲ. ನಾನು ಇವಾಗ ಓಕೆನೇ ವಯನ್, ನನಗೇನು ಪ್ರಾಬ್ಲಮ್ ಇಲ್ಲ. ಜೆ ಕೆ, ದಯವಿಟ್ಟು ನೀನು ಇಮ್ಯಾಜಿನೇಷನ್ ವರ್ಲ್ಡಿಂದ ಆಚೆ ಬಾ. ನಾನು ನಿಜವಾಗ್ಲೂ ನಿನ್ನ ಕಣ್ಮುಂದೆ ಬಂದು ನಿಂತಿದ್ದೀನಿ. ಕಳೆದ 2 ಡೇಸಿಂದನೂ ನಾನು ನಿನ್ನ ಜೊತೆಗಿಲ್ಲ. ಅದೆಲ್ಲ ನಿನ್ನ ಕಲ್ಪನೆ ಅಷ್ಟೇ. ಯಾಕೆ ವಯನ್ ಏನೇನೋ ಮಾತಾಡ್ತಿದ್ಯಾ? ನನಗೆ ಬೇಜಾರಾಗ್ತಿದೆ ಗೊತ್ತಾ ಅಂತ ನಿಮ್ಮನ್ನ ಟೈಟಾಗಿ ಹಕ್ ಮಾಡ್ಕೋತಾರೆ. ಎಸ್, ಜೆ ಕೆಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ. ಬಿಕಾಸ್ ನೀವು ಅನ್ಕಾನ್ಷಿಯಸಲ್ಲಿದ್ದಾಗ ಜೆ ಕೆ ನಿಮ್ಮ ಫೋರ್ಹೆಡ್ಡಲ್ಲಿ ಕಿಸ್ ಮಾಡಿ ಟೇ ಹತ್ರ ನಿಮ್ಮ ಮನೆಗೆ ಬಿಟ್ಟು ಬರೋದಕ್ಕೆ ಹೇಳಿರ್ತಾರಲ್ವ. ಸೊ ಅವತ್ತು ನಿಮ್ಮನ್ನ ಕಿಸ್ ಮಾಡಿದ್ದೆ ಅವ್ರ ಮೈಂಡಲ್ಲಿ ಪದೇ ಪದೇ ನೆನಪಾಗ್ತಿರುತ್ತೆ. ನೆಕ್ಸ್ಟ್ ಜೆ ಕೆ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಓಕೆನಾ? ಅಮ್ಮ, ವಯನ್ನ ಜೆ ಕೆ ರೂಮಲ್ಲಿ ಬಿಟ್ರಾ? ಹೌದು ತಯೋ, ವಯನ್ ಜೆ ಕೆನ ನೋಡ್ಕೋತೀನಿ ಅಂತ ಹೇಳಿದ್ಲು. ಹೌದಾ? ಸರಿ ಅಮ್ಮ, ನಾನೇನು ಹೊರಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಜೆ ಕೆಗೆ ಏನಾಗಲ್ಲ, ಸರಿ ಆಗ್ತಾನೆ. ತಯೋ, ವಯನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲ ಯಾಕಮ್ಮ? ಇರಲಿ ಬಿಡಿ. ತಯೋ, ನಾನು ಜೆ ಕೆನ ಸ್ವಲ್ಪನೂ ಈ ರೀತಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಒಂದು ಹುಡುಗಿಗೋಸ್ಕರ ಹೀಗೆಲ್ಲ ಬದಲಾಗ್ತಾನೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ನನಗೂ ಅಷ್ಟೇ ಅಮ್ಮ, ನಂಬೋಕೆ ಕಷ್ಟ ಆಗ್ತಿದೆ. ಬಟ್ ಇದೇ ಫ್ಯಾಕ್ಟ್. ಸರಿ, ಟೈಮ್ ಆಗ್ತಿದೆ ಅಮ್ಮ, ಬಾಯ್. ಥಯಾಂಗ್. ಜಿಮಿನ ಜಪಾನ್ಗೆ ಹೋಗಿದ್ದಾನೆ ಅವ್ರ ಡ್ಯಾಡಿ ಜೊತೆ. ಯಾವುದೋ ಬಿಸ್ನೆಸ್ ಡೀಲ್ ಅಂತೆ. ಅಂಕಲ್ಗೆ ಒಬ್ಬರಿಗೆ ಹೋಗೋದಕ್ಕೆ ಇಷ್ಟ ಆಗದೆ ಜಿಮಿನ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಮೇ ಬಿ ಅವ್ನು ನಾಳೆ ವಾಪಸ್ ಕೊರಿಯಾಗಿ ಬರ್ಬೋದು. ಹೌದಾ? ಸರಿಪ್ಪ, ನಿನ್ನೆ ಹೊರಡು. ಸರಿಮ್ಮ. ನೆಕ್ಸ್ಟ್, ಇಲ್ಲಿ ಸೈಡ್ ನೀವು ಜೆ ಕೆನ ಹ್ಯಾಂಡಲ್ ಮಾಡೋಕ್ಕಾಗದೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ. ಐ ಮೀನ್ ಆ ಥರ ಅಲ್ಲ, ಅವ್ರನ್ನ ಕಲ್ಪನಾ ಲೋಕದಿಂದ ಆಚೆ ಕರ್ಕೊಂಬರೋದಕ್ಕಾಗದೆ ಅದರಿಂದ ಆಚೆ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಬಿಕಾಸ್ ಜೆ ಕೆಗೆ ರಿಯಲ್ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಜೆ ಕೆ, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವಾ? ಪ್ಲೀಸ್ ಸ್ವಲ್ಪ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊ. ಐ ಆಮ್ ನಾಟ್ ಯುವರ್ ಇಮ್ಯಾಜಿನೇಷನ್, ಐ ಆಮ್ ರಿಯಲ್. ಐ ನೋ ವಯನ್. ಇವಾಗ ನೀನು ಯಾಕೆ ಇಷ್ಟು ಜೋರಾಗಿ ಕಿರ್ಚಾಡ್ತಾ ಇದೆಯಾ? ಸ್ವಲ್ಪ ಕೂಲಾಗು. ಇಲ್ಲಿ ಬಾಯ್ಲಿ ಅಂತ ನಿಮ್ಮ ಲಿಪ್ಸಲ್ಲಿ ಜೆ ಕೆ ಕಿಸ್ ಮಾಡಿಬಿಟ್ಟು ನಿಮ್ಮ ಫೇಸ್ನ ಹೋಲ್ಡ್ ಮಾಡಿಕೊಂಡು ನಿಮ್ಮನ್ನು ಐ ಟು ಐ ನೋಡ್ತಿದ್ದಾರೆ. ನಿಮಗಂತೂ ಸಾಕಾಗ್ತಿದೆ ಜೆ ಕೆ ಜೊತೆ. ಹಲೋ ವಯನ್, ಎಲ್ಲಿದ್ದೀಯಾ ನೀನು? ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಟೈಮ್ ಇವಾಗ ಎಷ್ಟು ಅಂತ ಗೊತ್ತಾ? ಅದಕ್ಕೆ ಅದು ನನ್ನ ಫ್ರೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಅವಳು ಹೇಗಿದ್ದಾಳೆ ನೋಡೋಣ ಅಂತ ಅವಳು ಮನೆಗೆ ಬಂದಿದ್ದೆ. ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ಬರ್ತೀನಿ. ಪ್ಲೀಸ್, ಅದಕ್ಕೆ ಅಣ್ಣ ಕೇಳಿದ್ರೆ ನೀವೇ ಹೇಗೋ ಮ್ಯಾನೇಜ್ ಮಾಡಿ. ವಯನ್, ಯಾವ ಫ್ರೆಂಡು? ಕಿಮ್ಸುನಾ? ಅವಳ ಮನೆ ಪಕ್ಕದಲ್ಲಿ ತಾನೇ ಇದೆ. ನೋ ಕಿಮ್ಸು ಅಲ್ಲ, ಅದಕ್ಕೆ ಸೂಫಿ ಅಂತ ನನ್ನ ನ್ಯೂ ಫ್ರೆಂಡ್. ಓ ಸರಿ. ಆದರೆ ವಯನ್, ನೀನು ಸೂಫಿ ಮನೆಗೆ ಹೋಗೋಕ್ಕೂ ಮುಂಚೆ
ನನಗೆ ಕಾಲ್ ಮಾಡಿ ತಿಳಿಸಿರ್ಬೇಕಿತ್ತಲ್ವಾ, ಯಾಕೆ ಮಾಡಲಿಲ್ಲ? ಅದು ಇವಾಗ ನಾನೇ ಕಾಲ್ ಮಾಡಿ ಕೇಳಿದ್ದಕ್ಕೆ ಹೇಳ್ತಾ ಇದೆಯಾ? ಇಲ್ಲ ಅಂದಿದ್ರೆ ಅಯ್ಯೋ ಅದಕ್ಕೆ ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಇವಾಗ ನನಗೇನು ಹೇಳಿ? ಅದಕ್ಕೆ ನಾನು ಕಾಲ್ ಮಾಡಿ ಹೇಳೋಣ ಅಂದ್ಕೊಂಡೆ, ಬಟ್ ಹೇಳೋಕ್ಕಾಗಲಿಲ್ಲ, ಸಾರಿ. ಬಾಯ್, ನಾನು ನಾಳೆ ಬರ್ತೀನಿ. ವಯನ್ ಕಟ್ ಮಾಡಿದ್ಲು. ನೆಕ್ಸ್ಟ್ ಟೈಮ್ ಸ್ಕಿಪ್. ನೀವಿವಾಗ ಜೆಕೆಗೆ ಊಟ ಮಾಡಿಸ್ತಾ ಇದ್ದೀರಾ. ನಮ್ಮ ಜೆಕೆ ಸ್ಮೈಲ್ ಮಾಡಿಕೊಂಡೆ ನಿಮ್ಮ ಕೈ ತುತ್ತು ತಿಂತಾ ಇದ್ದಾರೆ. ಆಗ ಜೆಕೆ ಡ್ಯಾಡಿ ಸೀನ ಡೋರ್ ಹತ್ರ ನಿಂತು ನೋಡ್ಬಿಟ್ಟು, ಏನಿದೆಲ್ಲ, ಆ ಹುಡುಗಿನ ಮನೆಗೆ ಕರೆಸ್ಬಿಟ್ಟ ಅಯ್ಯೋನಾ? ಇನ್ನೇನು ಮಾಡಲಿ ರೀ, ಜೆಕೆ ಸ್ಥಿತಿನ ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ನನಗೇನೋ ಈ ವಯನ್ ಅವನ ಜೊತೆಗಿದ್ರೆ ಅವ್ನು ಕ್ಯೂರ್ ಆಗ್ತಾನೆ ಅನ್ನಿಸ್ತು. ಸೊ ಅದಕ್ಕೆ ಟೇಗ್ ಹೇಳಿ ವಯನ್ನ ಮನೆ ಕರ್ಕೊಂಬರೋದಕ್ಕೆ ಹೇಳಿದೆ. ಯೋನಾ, ನೀನು ಮಾಡ್ತಾ ಇರೋದು ಸರಿ ಅನ್ನಿಸ್ತಿದ್ಯಾ ನಿನಗೆ? ಹೌದು ರೀ, ನೀವೇ ನೋಡ್ತಿದ್ದೀರಲ್ಲ, ಜೆಕೆಗೆ ಹುಷಾರು ತಪ್ಪಿದಾಗಿಂದ ಅವ್ನು ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ನೋಡಿ ವಯನ್ ಫೀಡ್ ಮಾಡ್ತಿರೋದಕ್ಕೆ ಹೆಂಗೆ ಊಟ ಮಾಡ್ತಿದ್ದಾನೆ ಅಂತ. ನನಗೇನೋ ನಾನು ಮಾಡ್ತಿರೋದು ಸರಿ ಅನ್ನಿಸ್ತಿದೆ. ನಿನ್ನ ಸ್ವಾರ್ಥಕ್ಕೆ ಆ ಹುಡುಗಿನ ಫೋರ್ಸ್ ಮಾಡಿ ಜೆಕೆಗೆ ಊಟ ಮಾಡಿಸೋದಕ್ಕೆ ಹೇಳಿದ್ಯಾ ಅಲ್ವಾ? ಇದೆಲ್ಲಿಗೆ ಹೋಗ್ಬಿಟ್ಟುತ್ತೋ ನನಗಂತೂ ಗೊತ್ತಾಗ್ತಿಲ್ಲ ರೀ. ಇದ್ರಲ್ಲಿ ಸ್ವಾರ್ಥ ಏನು ಬಂತು? ಜೆಕೆ ವಯನ್ನ ತುಂಬ ಲವ್ ಮಾಡ್ತಿದ್ದಾನೆ. ಜೆಕೆ ಲವ್ ಮಾಡ್ತಿದ್ದಾನೆ ಸರಿ, ಆದರೆ ಅದೇ ಲವ್ ಆ ಹುಡುಗಿಗೂ ಜೆಕೆ ಮೇಲಿದೆಯಾ? ರೀ, ವಯನ್ಗೂ ಜೆಕೆ ಮೇಲೆ ಪ್ರೀತಿ ಹುಟ್ಟುತ್ತೆ ಬಿಡಿ, ಇವಾಗ ಇಲ್ಲದೆ ಇರ್ಬೋದು, ಆದರೆ ಡೆಫಿನೆಟ್ಲಿ ಲವ್ ಮಾಡ್ತಾಳೆ. ನನಗೇನೋ ಆಗನಿಸ್ತಲ್ಲ ಯೋನಾ. ನೋಡು ಯೋನಾ, ನೀನು ನಿನ್ನ ಮಗನೂ ಸೇರಿ ಸುಮ್ಮನೆ ಹುಡುಗಿನ ಫೋರ್ಸ್ ಮಾಡಬೇಡಿ. ಜೆಕೆ ಹುಷಾರಾಗ್ತಿದ್ದಾಗೆ ವಯನ್ನ ಅವಳ ಮನೆಗೆ ಕಳಿಸ್ಬಿಡು. ಅರ್ಥ ಆಯ್ತಾ ನಾ ಹೇಳಿದ್ದು? ಅರ್ಥ ಆಯಿತು ಬಿಡಿ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆಕೆ ಇವಾಗ ನಿಮ್ಮ ಲ್ಯಾಪಲ್ಲಿ ಮಲ್ಕೊಂಡು ನಿಮ್ಮ ಫೇಸ್ನ ಟಚ್ ಮಾಡ್ತಿದ್ದಾರೆ. ನಿಮಗೆ ಜೆಕೆ ಬಿಹೇವ್ ಮಾಡ್ತಿರೋದು ಯಾವುದೂ ಸ್ವಲ್ಪನೂ ಲೈಕೇ ಆಗ್ತಿಲ್ಲ. ನೀವು ಜಸ್ಟ್ ಜೆಕೆ ಅಮ್ಮಂಗೋಸ್ಕರ ಅಷ್ಟೇ ಇದನ್ನೆಲ್ಲ ಸಹಿಸ್ಕೊತಾ ಇದ್ದೀರಾ. ಜೆಕೆ, ನೀನು ಕೈ ಇಟ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪ್ಲೇ ಮಾಡಬೇಡ ಪ್ಲೀಸ್. ನೀನು ನಿದ್ದೆ ಬರ್ತಿಲ್ವಾ? ನನ್ನ ಲ್ಯಾಪ್ನ ಬಿಟ್ಟು ಈ ಪಿಲ್ಲೋ ಮೇಲೆ ಮಲ್ಕೋ. ನೋ ವಯನ್, ನನಗೆ ಈ ಪಿಲ್ಲೋ ಎಲ್ಲ ಏನು ಬೇಡ, ನನಗೆ ನೀನು ಬೇಕು. ನೀನು ನನ್ನ ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಜೆಕೆ ನಿಮ್ಮನ್ನ ಬೆಡ್ಡಲ್ಲಿ ತಳ್ಳಿ ನಿಮ್ಮ ಮೇಲೆಲ್ಲ ಎಡಾಕ್ತಾರೆ. ನೀವು ಶಾಕಲ್ಲೇ. ಜೆಕೆ ಏನು ಮಾಡ್ತಿದ್ಯಾ? ಎದಳು ಮೇಲೆ ಅಂತ ಭಯಪಟ್ಕೊಂಡೆ ಹೇಳ್ತೀರಾ. ಬಟ್ ಜೆಕೆ ನಿಮ್ಮನ್ನ ಫಾಸ್ಟಾಗಿ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಪಾರ್ಟ್ 10 ಅದೇ ಫೈನಲ್ ಪಾರ್ಟ್ ಕೂಡ. ಓಕೆನಾ?